ಬೇಕು, ನೇಗಿಲ ಗೂಡಲು ಮಾಹಿತಿಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹೇಮಾ ಗಣಪತಿ ನಾಯ್ಕ್, ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿನಿ, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕೆ. ನಾನಿವತ್ತು ಆಹಾರ ಧಾನ್ಯಗಳ ಶೇಖರಣೆಯಲ್ಲಿ ಕೀಟಗಳ ಹಾನಿ ಮತ್ತು ನಿರ್ವಹಣೆ ಬಗ್ಗೆ ಹೇಳ್ತಿದ್ದೇನೆ. ರೈತರು ಬೆಳೆಯೋ ಬೆಳೆಯಲ್ಲಿ 40% ಭಾಗ ತಮ್ಮ ಮನೆ ಮತ್ತು ಜಮೀನುಗಳಲ್ಲಿ ಅವೈಜ್ಞಾನಿಕವಾಗಿ ವರ್ಷಾನುಗಟ್ಟಲೆ ಶೇಖರಣೆ ಮಾಡ್ತಾರೆ. ಉಳಿದ ಭಾಗವನ್ನು ಗೋದಾಮ್ನಲ್ಲಿ ವೈಜ್ಞಾನಿಕವಾಗಿ ಶೇಖರಿಸಲಾಗ್ತಿದೆ. ಈ ರೀತಿ ವರ್ಷಾನುಗಟ್ಟಲೆ ಶೇಖರಿಸಿಟ್ಟ ಧಾನ್ಯಗಳಿಗೆ ಕೀಟಗಳು, ಇಲಿ ಹೆಗ್ಣಗಳು, ಶಿಲೀಂಧ್ರಗಳ ಹಾವಳಿ ಹೆಚ್ಚಾಗಿ ಕಂಡುಬರುತ್ತದೆ. ಇದರಿಂದಾಗಿ ಆಹಾರ ಧಾನ್ಯಗಳ ಗುಣಮಟ್ಟ ಮತ್ತು ಸಂಗ್ರಹಣೆಯ ಗಾತ್ರ ಕಡಿಮೆ ಆಗುತ್ತಿದ್ದು ಕೋಟ್ಯಾಂತರ ರೂಪಾಯಿಗಳವರೆಗೆ ನಷ್ಟ ಉಂಟಾಗ್ತಿದೆ. ಆಹಾರ ಧಾನ್ಯಗಳಲ್ಲಿ ಕಂಡುಬರುವ ಪ್ರಮುಖ ಕೀಟಗಳು ಅಂತಂದ್ರೆ ಚಿಪ್ಪಿನ ಹುಳು, ಬ್ರೂಚಿಟ್ಸ್ ಅಂತೀವಿ. ಈ ಕೀಟಗಳು ಸಾಮಾನ್ಯವಾಗಿ ಎಲ್ಲ ಬಗೆಯ ದ್ವಿದಳ ಧಾನ್ಯಗಳಲ್ಲಿ ಕಂಡುಬರ್ತದೆ. ಮೊದಲಿಗೆ ಹೊಲಗದ್ದೆಗಳಲ್ಲಿ ಹೂವು ಮತ್ತು ಕಾಂಡಗಳ ಮೇಲೆ ಕಾಣಿಸಿಕೊಳ್ಳುತ್ತದೆ. ಬೀಜಗಳ ಮೇಲೆ ಮೊಟ್ಟೆ ಇಡುವ ಮೂಲಕ ಸಂಗ್ರಹಣಾ ಕೊಠಡಿಯನ್ನು ಪ್ರವೇಶಿಸುತ್ತದೆ. ನಂತರ ಮೊಟ್ಟೆಗಳು ಒಡೆದು ಮರಿಹುಳುಗಳು ಬೀಜಗಳ ಒಳಭಾಗವನ್ನು 12ರಿಂದ 15 ದಿನಗಳವರೆಗೆ ತಿಂದು ಕೋಶಾವಸ್ಥೆಯನ್ನು ತಲುಪಿ ಪ್ರೌಢಕೀಟವಾಗಿ ಬೀಜಗಳನ್ನು ದುಂಡನೆಯ ಆಕಾರದಲ್ಲಿ ರಂಧ್ರ ಮಾಡಿ ಹೊರಬರುತ್ತವೆ. ಇವುಗಳು ತಮ್ಮ ಜೀವಿತಾವಧಿಯಲ್ಲಿ 80ರಿಂದ 120 ಮೊಟ್ಟೆಗಳನ್ನಿಟ್ಟು ಸಾಯುತ್ತವೆ. ನೆಕ್ಸ್ಟ್ ಮೂತಿ ಹುಳು, ವೀವಿಲ್ಸ್ ಅಂತೀವಿ. ಈ ಕೀಟಗಳು ಸಾಮಾನ್ಯವಾಗಿ ಎಲ್ಲಾ ಬಗೆಯ ಏಕದಳ ಧಾನ್ಯಗಳಲ್ಲಿ ಕಂಡುಬರುತ್ತದೆ. ಮೂರನೇದು ಪತಂಗ. ಈ ಕೀಟವು ಸಾಮಾನ್ಯವಾಗಿ ಭತ್ತ, ಅಕ್ಕಿ, ರಾಗಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಜೋಳಗಳಲ್ಲಿ ಕಂಡುಬರುತ್ತದೆ. ಕೀಟಗಳ ನಿರ್ವಹಣೆ. ಆಹಾರ ಧಾನ್ಯಗಳಲ್ಲಿ ಕಂಡುಬರುವ ಕೀಟಗಳನ್ನು 2 ವಿಧದಲ್ಲಿ ನಿರ್ವಹಣೆ ಮಾಡಬಹುದು. ಒಂದು ತಡೆಗಟ್ಟುವ ಕ್ರಮಗಳು, ಇನ್ನೊಂದು ಸಂರಕ್ಷಣಾ ಕ್ರಮಗಳು. ತಡೆಗಟ್ಟುವ ಕ್ರಮಗಳಲ್ಲಿ ಧಾನ್ಯಗಳನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಶುದ್ಧೀಕರಿಸಿ ಗಾಳಿ ಮತ್ತು ಬೆಳಕು ಚೆನ್ನಾಗಿರುವ ಕೊಠಡಿಯಲ್ಲಿ ಶೇಖರಣೆ ಮಾಡಬೇಕು. ನಿಖರವಾಗಿ ಏಕದಳ ಧಾನ್ಯಗಳಲ್ಲಿ 10% 12%, ದ್ವಿದಳ ಧಾನ್ಯಗಳಲ್ಲಿ 9% 10% ಮತ್ತು ಎಣ್ಣೆಕಾಳುಗಳಲ್ಲಿ 7% 8% ತೇವಾಂಶವಿರಬೇಕು. ಧಾನ್ಯಗಳ ಸಂಗ್ರಹಣೆ ಮಾಡುವ ಕೊಠಡಿ, ಗೋದಾಮುಗಳ ಗೋಡೆಗಳಿಗೆ ತೇವಾಂಶ ನಿರೋಧಕಗಳನ್ನು ಹಾಕಿಸಿ ಸಣ್ಣ ರಂಧ್ರಗಳು ಮತ್ತು ಬಿರುಕುಗಳನ್ನು ಮುಚ್ಚಿಸಬೇಕು. ಗೋದಾಮುಗಳಲ್ಲಿ ಪ್ರತಿ ವಾರ ಅಥವಾ 15 ದಿನಗಳೊಮ್ಮೆಗೆ ಕೀಟಗಳ ಇರುವಿಕೆಯನ್ನು ಪತ್ತೆ ಹಚ್ಚಿ ನಿಯಂತ್ರಿಸಲು ಕ್ರಮ ಕೈಗೊಳ್ಳಬೇಕು. ಕೊಯ್ಲೋತ್ತರ ಯಂತ್ರಗಳನ್ನು ಬಳಸುವ ಮೊದಲು ಶುಚಿಗೊಳಿಸಬೇಕು. ಕೊಠಡಿ, ಗೋದಾಮುಗಳ ಕಿಟಕಿಗಳಿಗೆ ಪರದೆಗಳನ್ನು ಅಳವಡಿಸಬೇಕು. ಇದರಿಂದಾಗಿ ಪಕ್ಷಿಗಳು, ಅಳಿಲುಗಳು ಮತ್ತು ಇಲಿಗಳು ಪ್ರವೇಶಿಸುವುದನ್ನು ತಡೆಯಬಹುದು. ಇನ್ನು ಸಂರಕ್ಷಣಾ ಕ್ರಮಗಳು ಅಂತಂದರೆ ಧಾನ್ಯಗಳನ್ನು ಬಿಸಿಲಿನಲ್ಲಿ ಒಣಗಿಸುವುದರ ಜೊತೆಗೆ ಬೂದಿಯನ್ನು ಮಿಶ್ರಣ ಮಾಡಬೇಕು. ಖಾಲಿ ಕೊಠಡಿ ಅಥವಾ ಗೋದಾಮುಗಳಿಗೆ ಡೆಲ್ಟಾಮೆಥ್ರಿನ್, ಡೈಕ್ಲೋರೋವಾಸ್ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬೇಕು. ನೆಕ್ಸ್ಟ್ ಅಲ್ಯೂಮಿನಿಯಂ ಫಾಸ್ಫೇಟ್, ಸೆಲ್ಫಾಸ್ ಅಂತ ಕರೀತಾರೆ. ಇದನ್ನ 1 ಟನ್ ಧಾನ್ಯಗಳಿಗೆ 3 ಮಾತ್ರೆಗಳನ್ನು ಉಪಯೋಗಿಸಿ ಫ್ಯೂಮಿಗೇಷನ್ ಮಾಡಬೇಕು. ಹೆಚ್ಚಿನ ಮಾಹಿತಿಗಾಗಿ 8050112164 ಈ ನಂಬರನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಾನು ಡಾಕ್ಟರ್ RC ಜಗದೀಶ್, ಕುಲಪತಿಗಳು, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ವತಿಯಿಂದ ತಮ್ಮಲ್ಲಿ ಕೇಳ್ಕೊಂಡಿದ್ದೆ, ನಮ್ಮ ನೇಗಿಲ ಮಿಡಿತ ಕಾರ್ಯಕ್ರಮವನ್ನು ತಾವೆಲ್ಲ ತಪ್ಪಲೆ ಕೇಳಬೇಕು. ನಮ್ಮ ನೇಗಿಲ ಮಿಡಿತ ಪಬ್ಲಿಕೇಶನ್ ಎಲ್ಲ ಪ್ರತಿಯೊಬ್ಬರು ತಗೋಬೇಕು, ಅದರ ಸದುಪಯೋಗ ಪಡ್ಕೊಳ್ಬೇಕು. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಸಂಶೋಧನಾ ಫಲಗಳು ರೈತರಿಗೆ ತಲುಪುವಂತೆ ತಾವೆಲ್ಲ ಬರಬೇಕು ಅಂತ ಮತ್ತೊಮ್ಮೆ ಕೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.